20,19,00,000 ವಾಲ್ಮೀಕಿ ಹಗರಣದಿಂದ ಬಂದಂತಹ ದುಡ್ಡನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಗೆ, ಬಳ್ಳಾರಿ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಗೆ ಬಳಸಲಾಗಿತ್ತು ಅಂತ ಇಡಿ ಚಾರ್ಜ್ ಶೀಟ್ ಹಾಕಿದೆ. ಆ ದುಡ್ಡನ್ನ 4 ಜನ ಶಾಸಕರಿಗೆ ಹಂಚಲಾಗಿತ್ತಂತೆ. ನಾಗೇಂದ್ರರಿಗೆ 5,26,00,000, ನಾರಾ ಭಾರತ್ ರೆಡ್ಡಿಗೆ 5,74,00,000, ಕಂಪ್ಲಿ ಶಾಸಕ ಗಣೇಶ್ಗೆ 4,74,00,000, NT ಶ್ರೀನಿವಾಸ್ ಕೂಡ್ಲಿಗಿ ಶಾಸಕರಿಗೆ 4,44,00,000. ಈ ರೀತಿಯಾಗಿ ದುಡ್ಡಿನ ಹಂಚಿಕೆಯಾಗಿತ್ತು ಅಂತ ಇಡಿ ಆರೋಪ ಮಾಡ್ತಾ ಇದೆ. ಪ್ರತಿ ಮತಕ್ಕೆ ಒಬ್ಬೊಬ್ಬ ಮತದಾರನಿಗೆ 200 ರೂಪಾಯಿ, ಒಂದೊಂದು ಬೂತ್ಗೆ 10,000 ರೂಪಾಯಿ. ಇಷ್ಟು ದುಡ್ಡನ್ನ ವಾಲ್ಮೀಕಿ ಹಗರಣದ ದುಡ್ಡಿನಲ್ಲಿ ಕೊಡಲಾಗಿತ್ತು, ಹಂಚಲಾಗಿತ್ತು ಅನ್ನೋದು ಇಡಿ ಆರೋಪ. 10,000 ರೂಪಾಯಿ ಒಂದೊಂದು ಬೂತ್ಗೆ. ಒಂದೊಂದು ಓಟಿಗೆ 200 ರೂಪಾಯಿ. ಒಟ್ಟು 20,19,00,000. ಇಡಿ ತನ್ನ ಚಾರ್ಜ್ ಶೀಟ್ನಲ್ಲಿ ಕ್ಷೇತ್ರವಾರು ವಿವರಗಳನ್ನು ಕೊಟ್ಟಿದೆ. ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 235 ಬೂತ್ಗಳು. ಅದರ ಒಟ್ಟು ಮೊತ್ತ 23.5 ಲಕ್ಷ ಆಗುತ್ತೆ. 2,50,112 ಜನ ಮತದಾರರು. ಅದರ ಒಟ್ಟು ಮೊತ್ತ 5 ಕೋಟಿ ರೂಪಾಯಿ ಆಗುತ್ತೆ. ಬಳ್ಳಾರಿ ನಗರದಲ್ಲಿ 150 ಬೂತು, 15 ಲಕ್ಷ. ಒಂದು ಬೂತಿಗೆ 10,000 ದಂಗೆ. 1,80,000 ಮತದಾರರು. ಒಬ್ಬೊಬ್ಬರಿಗೆ 200 ರೂಪಾಯಿ ಅಂತೆ. 3,60,00,000 ರೂಪಾಯಿ. ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಒಟ್ಟು ಬೂತು 180, 1,60,000 ಮತದಾರರು. 1,60,000 ಜನರಿಗೆ ಒಬ್ಬೊಬ್ಬರಿಗೆ 200 ರೂಪಾಯಿ ಅಂತೆ. 3,20,00,000. 180 ಬೂತ್ಗಳಿಗೆ ಒಂದೊಂದು ಬೂತ್ಗೆ 10,000ದಂತೆ 18 ಲಕ್ಷ ರೂಪಾಯಿ. ಕೂಡ್ಲಿಗಿಯಲ್ಲಿ ಒಟ್ಟು 160 ಬೂತ್ಗಳು. ಬೂತ್ ಹಂಚಿಕೆಗೆ 16 ಲಕ್ಷ ರೂಪಾಯಿ. 1.5 ಲಕ್ಷ ಮತದಾರರು. ಒಬ್ಬೊಬ್ಬರಿಗೆ 200 ರೂಪಾಯಿ ಅಂತೆ. 3 ಕೋಟಿ ರೂಪಾಯಿ. ಇದು ಇಡಿ ಆರೋಪ. ಈ ಆರೋಪವನ್ನ ಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿದಾವೆ ಅಂತ ಇಡಿ ಹೇಳ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ 6 ಜನರ ಮೇಲೆ, ಅವರಿಗೆ ಸೇರಿದ ಆಸ್ತಿಗಳ ಮೇಲೆ ದಾಳಿ ನಡೆದಿದೆ. ಇಡಿಯ ಸರ್ಚ್ ಆಪರೇಷನ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.